ನಮಸ್ಕಾರ ಫ್ರೆಂಡ್ಸ್, ಸ್ನೇಹಾಸ್ ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಫೇಮಸ್ ಹುಳ್ಚಿಕ್ ಪಲ್ಯ ಮಾಡತ್ತೀನಿ. ಈ ರೆಸಿಪಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬರ್ರಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಇರೋ ಗಂಟಿ ಬಟನ್ನ ಒತ್ತಿರಿ. ಈಗ ನೋಡ್ರಿ, ನಾ ಇಲ್ಲಿ ಹುಳ್ಚಿಕ್ ಸೊಪ್ಪು ತೊಗೊಂಡಿನಿ. ನಾವು ಇದಕ್ಕೆ ಹುಳ್ಚಿಕ್ ಪಲ್ಯ ಅಂತೀವ್ರಿ. ನಿಮ್ಮ ಕಡೆ ನೀವು ಏನು ಅಂತೀರಿ ಅನ್ನೋದನ್ನು ಕಮೆಂಟ್ನಾಗ ತಿಳಿಸ್ರಿ. ಮೊದಲ ಈ ಸೊಪ್ಪೆಲ್ಲ ಕ್ಲೀನಾಗಿ ತೊಳೆದು ಸಣ್ಣಗೆ ಎಲ್ಲ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡು ಆದಮೇಲೆ ಗ್ಯಾಸ್ ಮೇಲೆ ನೀರು ಬಿಸಿ ಆಗಾಕಿಡಬೇಕು. ಬಿಸಿ ನೀರಿಗೆ ಕಟ್ ಮಾಡಿದ ಹುಳ್ಚಿಕ್ ಪಲ್ಯ ಎಲ್ಲ ಹಾಕಬೇಕ್ರಿ. ಈ ಪಲ್ಯ ಕುದ್ಯಾಕೇನು ಭಾಳ ಟೈಮ್ ಹಿಡಿಯಂಗಿಲ್ಲ, ಬರೀ 5 ನಿಮಿಷದಾಗ ಕುದ್ದು ರೆಡಿ ಆಗ್ತೈತ್ರಿ ಈ ಪಲ್ಯ. ಹಿಂಗೆಲ್ಲ ಸ್ವಲ್ಪ ಎಲ್ಲ ನೀರಿಗೆ ಬಿಸಿ ನೀರಿಗೆ ಹಾಕಬೇಕ್ರಿ. ನಾವು ಮೇಲಿಂದ ಹಾಕ್ತಿರೋ ಹಂಗೆ ತೆಳಗಿಂದ ಎಲ್ಲ ಪಲ್ಯ ಕುದೀತಿರ್ತೈತ್ರಿ. ಅದ ನೋಡ್ರಿ, ಎಷ್ಟು ಲಘು ಎಲ್ಲ ಕಲರ್ ಚೇಂಜ್ ಆಗಿಬಿಡ್ತು ಪಲ್ಯದ. ಹಿಂಗೆ ಚಮಚೆ ತಗೊಂಡೆಲ್ಲ ಅಳ್ಗೆ ಕೈ ಆಡಿಸ್ತಿರ್ಬೇಕ್ರಿ. ಅಂದರೆ ಎಲ್ಲ ಕುದೀತೈತೆ, ಚೆಂದಾಗಿ ಎಲ್ಲ ಕುದ್ದು ಬರ್ತೈತ್ರಿ ಪಲ್ಯ. ನೋಡ್ರಿ, ಎಷ್ಟು ಲಘುನ ಎಲ್ಲ ಪಲ್ಯ ಕುದ್ದು ರೆಡಿ ಆತ್ರಿ. ಸೊಪ್ಪೆಲ್ಲ ಕುದ್ದೈತೋ ಇಲ್ಲೋ ಅಂತ ಸ್ವಲ್ಪ ತೊಗೊಂಡು ಕೈಯಾಗ ತೊಗೊಂಡು ಚೆಕ್ ಮಾಡ್ಬೋದ್ರಿ. ನೋಡ್ರಿ, ಎಷ್ಟು ಲಘು ಎಲ್ಲ ಕುದ್ದೈತಿ. ಈಗ ಇದನ್ನು ಗ್ಯಾಸ್ ಮೇಲಿಂದ ತೆಳಗಿಳಿಸಿ ಇದ್ರಾಗಿ ನೀರೆಲ್ಲ ಬಸಿಬೇಕ್ರಿ. ಈಗ ಈ ಪಲ್ಯಕ್ಕೆ ಹಸಿ ಖಾರ ರೆಡಿ ಮಾಡ್ಕೊಳ್ಳೋಂಬರ್ರಿ. ಫಸ್ಟ್ನೇಕ ಒಂದು 5-6 ಮೆಣಸಿನ್ಕಾಯಿ ತೊಗೊಳ್ಳೋಣ್ರಿ. ಅವನ್ನೆಲ್ಲ ಚೆಂದಾಗಿ ಹುರ್ಕೊಳ್ಳೋನು. ನೋಡ್ರಿ, ಮೆಣಸಿನ್ಕಾಯಿ ಎಲ್ಲ ಹುರಿದಾಗಿದ್ದಾವು. ಇವನ್ನೆಲ್ಲ ಈಗ ಸೈಡ್ಗೆ ತಕ್ಕೊಳ್ಳೋಣ್ರಿ. ಮೆಣಸಿನ್ಕಾಯಿ ಎಲ್ಲ ಸೈಡ್ ತೆಗೆದಾದ್ಮೇಲೆ ಅದೇ ತೆಮೆಗೆ ಸ್ವಲ್ಪ ಶೇಂಗಾ ಕಾಳು ಹಾಕೋಣ್ರಿ. ಶೇಂಗಾ ಕಾಳನ್ನು ಎಲ್ಲ ಚೆಂದಾಗಿ ಎಲ್ಲ ಹುರ್ಕೋಬೇಕು. ಹಿಂಗೆ ಮೆಣಸಿನ್ಕಾಯಿ, ಶೇಂಗಾ ಬೀಜ ಎಲ್ಲ ಹುರಿದು ಹಾಕಿದ್ರೆ ಪಲ್ಯ ಇನ್ನೂ ಟೇಸ್ಟ್ ಆಗ್ತೈತ್ರಿ. ಈಗ ಹುರಿದಿಟ್ಟಿದ್ದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಖಾರ ಅರಿಯೋಣ್ರಿ. ನೀರೆಲ್ಲ ಬಸಿದ ಮೇಲೆ ಹುಳ್ಚಿಕ್ ಪಲ್ಯ ಹಿಂಗೆ ಕಾಣಾಕತ್ತೈತಿ ನೋಡಿ. ಈಗ ಇದು ಖಾರದಿಟ್ಟಿದ ಹಸಿ ಖಾರ ಮತ್ತು ಶೇಂಗಾ ಕಾಳು ಸ್ವಲ್ಪ ಕುಟ್ಟಿದವು ರೀ, ಭಾಳೆಯಿಂದ ಸಣ್ಣ ಕುಟ್ಟಿಲ್ಲ. ಅದಕ್ಕೆ ಹಾಕಿ ಆಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋನು. ಮತ್ತು ಸ್ವಲ್ಪ ಇದಕ್ಕೆ ಮೊದಲು ಮಾಡಿಟ್ಟಿದ್ದು ಅನ್ನ ಹಾಕೋಣ್ರಿ. ನೀವು ಬೇಕಾದ್ರೆ ಜೋಳದ ನುಚ್ಚು ಹಾಕ್ಬೋದು, ಇಲ್ಲಾಂದ್ರೆ ಅಕ್ಕಿ ಹುರಿದು ಮಿಕ್ಸಿಗೆ ಹಾಕಿ ಹಾಕ್ಬಹುದ್ರಿ. ನಾ ಇಲ್ಲಿ ಎಲ್ಲ ಮೊದಲೇ ರೆಡಿ ಮಾಡಿದ್ದೆಲ್ಲ ಅನ್ನ ಇವೆಲ್ಲ ಹಾಕಿದ್ರಿಂದ ಇದನ್ನೇನು ಮತ್ತು ಗ್ಯಾಸ್ ಮೇಲೆ ಇಡಾಕತ್ತಿಲ್ರಿ, ಹಂಗೆ ಮುಗ್ಸಾಕತ್ತೀನಿ. ಇದು ಭಾಳ ಲಘು ಸಣ್ಣ ಆಗ್ತೈತ್ರಿ, ಪಲ್ಯ ಎಲ್ಲ ರೆಡಿ ಆಗ್ತೈತಿ. ಹಿಂಗೆ ಚಮಚೆ ತೊಗೊಂಡು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ಹುಳ್ಚಿಕ್ ಪಲ್ಯ ಎಲ್ಲ ರೆಡಿ ಆಗ್ತೈತ್ರಿ. ನೋಡ್ರಿ, ಚಮಚೆ ತೊಗೊಂಡು ಹಿಂಗೆ ತಿರುವಿದ್ರೆ ಆಯ್ತು ರೀ. ಎಷ್ಟು ಲಘು ರೆಡಿ ಆಗ್ತೈತಿ ನೋಡ್ರಿ ಈ ಪಲ್ಯ. ನೀವು ನಿಮ್ಮ ಮನ್ಯಾಗ ನಾ ಮಾಡಿದಂಗೆ ಒಂದು ಸರ್ತಿ ಮಾಡಿ ನೋಡ್ರಿ, ಮತ್ತು ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ರಿ. ಹಿಂಗೆ ಮಾಡಿರೋ ಹುಳ್ಚಿಕ್ ಪಲ್ಯ ಅಗದಿ ಸೂಪರ್ ಆಗಿರ್ತೈತ್ರಿ. ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದ್ರದ್ದು. ನಿಮಗೂ ನಮ್ಮ ರೆಸಿಪಿ ಏನಾರ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತೊಂದು ಕಮೆಂಟ್ ಮಾಡಿರಿ. ನಮ್ಮ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.